ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇನ್ನೊಂದು ಪಾರ್ಟ್ನರ್ಶಿಪ್ ರಿಲೇಟೆಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಬ್ಯಾಂಕ್ ಎಕ್ಸಾಮಲ್ಲಿ ಈ ಕ್ವಶನ್ಗಳನ್ನು ಕೇಳ್ತಾರೆ. ಎ ಸ್ಟಾರ್ಟೆಡ್ ಎ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ ರುಪೀಸ್ 10,000. ಆಫ್ಟರ್ 6 months ಬಿ ಜಾಯಿಂಡ್ ವಿತ್ ಹಿಮ್ ಬೈ ಇನ್ವೆಸ್ಟಿಂಗ್ ರುಪೀಸ್ 16,000 ಆ್ಯಂಡ್ ಎ ಆ್ಯಡ್ಸ್ ರುಪೀಸ್ 2,000. ಎಟ್ ದಿ ಎಂಡ್ ಆಫ್ 3 years ದೇ ಗೇನ್ ರುಪೀಸ್ 49,000. ದೆನ್ ದಿ ಶೇರ್ ಆಫ್ ಎ ಈಸ್. ಇದು ನಾನು ಮೊದಲನೇ ಪ್ರಾಬ್ಲಮ್ಮು ಮಾಡಿಸ್ದಂಗೆ ಎ ಆ್ಯಡ್ಸ್ ರುಪೀಸ್ 2,000 ಅನ್ನೋದೊಂದು ಆ್ಯಡ್ ಆಗಿದೆ ಇದರಲ್ಲಿ ಅಷ್ಟೇ. 10,000 ಹಾಕಿ ಎ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. 6 ತಿಂಗಳ ನಂತರ ಬಿ ಅವನ ಜೊತೆ ಸೇರಿಕೊಂಡು 16,000 ಇನ್ವೆಸ್ಟ್ ಮಾಡ್ತಾನೆ. 6 ತಿಂಗಳ ನಂತರ ಎ 2,000 ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನೆ. ಹಾಗಾಗಿ ಎಟ್ ದಿ ಎಂಡ್ ಆಫ್ 3 years ದೇ ಗೇನ್ ರುಪೀಸ್ 49,000. ದೆನ್ ದಿ ಶೇರ್ ಆಫ್ ಎ ಈಸ್. ಎಗೆ ಎಷ್ಟು ಪ್ರಾಫಿಟ್ ಸಲ್ಲಬೇಕು ಅಂತ. ಈಗ ನಾನು ಇವರಿಬ್ಬರ ರೇಷಿಯೋವನ್ನು ಕಂಡುಹಿಡಿಯಬೇಕು, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದಕ್ಕೆ ಎಸ್ ಇನ್ವೆಸ್ಟ್ಮೆಂಟ್ ನೋಡಿ 10,000 ಮತ್ತು 12,000 6 ತಿಂಗಳ ನಂತರದಿಂದ 10,000 ಪ್ಲಸ್ 2,000. 10,000 6 ತಿಂಗಳು ಬರುತ್ತೆ. 6 ತಿಂಗಳ ನಂತರ 12,000 ಆಗುತ್ತೆ ಅದು. ಹಾಗಾಗಿ 10,000 ಇಂಟು 6 months ಪ್ಲಸ್ 12,000 ಇಂಟು 30 months 36 months ಟೋಟಲ್ಲು. ಯಾಕೆಂದರೆ 3 years 12 3 36. 16,000 ಇಂಟು 30 months ಬೀಸ್ ಇನ್ವೆಸ್ಟ್ಮೆಂಟು. ಯಾಕೆಂದರೆ ಬಿ 6 ತಿಂಗಳ ನಂತರ ಬಿಸ್ನೆಸ್ಸಿಗೆ ಬರ್ತಾನೆ. 36 ತಿಂಗಳಲ್ಲಿ 6 ತಿಂಗಳು ಕಳಿಬೇಕು, 30 ತಿಂಗಳು ಮಾತ್ರ ಅವನ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಾಗಾಗಿ ಇವರು ರೇಷಿಯೋ ಕಂಡುಹಿಡಬೇಕು ಅಂದರೆ 10,000 ಇಂಟು 6 ಪ್ಲಸ್ 12,000 ಇಂಟು 30 ಇದು ಎಸ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 16,000 ಇಂಟು 30 ಬೀಸ್ ಇನ್ವೆಸ್ಟ್ಮೆಂಟ್. ಅದು ಸಿಂಪ್ಲಿಫಿಕೇಷನ್ ಮಾಡಿದವಾಗ 4,20,000 ಡಿವೈಡೆಡ್ ಬೈ 16,000 ಇಂಟು 30 7 ಬರುತ್ತೆ. ಮೇಲೆ ಕೆಳಗಡೆ 8 ಬರುತ್ತೆ. 7/8 ರೇಷಿಯೋ 7:8 ಆಗುತ್ತೆ. ಎ 7 ಬಿ 8. ಸಿಂಪ್ಲಿಫಿಕೇಷನ್ ಹೇಗೆ ಮಾಡೋದು ಗೊತ್ತಲ್ವ? ಇದು 3 0 ಇಲ್ಲಿ ಹೋಗುತ್ತೆ, 1 0 ಇಲ್ಲಿ ಹೋಗುತ್ತೆ. 42 ಡಿವೈಡೆಡ್ ಬೈ 16 ಇಂಟು 3 ಆಗುತ್ತೆ. ಇದು 3 1 3, ಇದು 14 ಆಗುತ್ತೆ. ಇಲ್ಲಿ 14 ಡಿವೈಡೆಡ್ ಬೈ 16 ಆಗುತ್ತೆ. 14 ಡಿವೈಡ್ ಬೈ 16 ಮತ್ತೆ ಸಿಂಪ್ಲಿಫೈ ಮಾಡಿದಾಗ 7 ಡಿವೈಡೆಡ್ ಬೈ 8 ಆಗುತ್ತೆ. ಹಾಗಾಗಿ 7 ಡಿವೈಡೆಡ್ ಬೈ 8 ಅಂದರೆ 7 ಪ್ಲಸ್ 8 15 ಆಯಿತು. 7 ಎಗೆ ಕೊಡಬೇಕು 15ರಲ್ಲಿ. ಹಾಗಾಗಿ ಎ ಶೇರ್ 49,000 ಇಂಟು 7 ಡಿವೈಡೆಡ್ ಬೈ 15 22,866.66 ಉತ್ತರ ಬರುತ್ತೆ. ರುಪೀಸ್ 22,866.66. ಇದು ಇಲ್ಲಿ ಪ್ರಾಬ್ಲಮಲ್ಲಿ ಎ ವಿತ್ಡ್ರಾಸ್ ರುಪೀಸ್ 2,000 ಅಂತ ಇದ್ದಿದ್ರೆ ಏನು ಮಾಡಬೇಕಾಗಿತ್ತು ನಾವು? ಇಲ್ಲಿ 12,000 ಬದಲು 8,000 ಬರ್ತಾಯಿತ್ತು ಅಷ್ಟೇ. ಯಾಕೆಂದರೆ 10,000ದಿಂದ 2,000 ಕಳಿಬೇಕು, 8,000 ಬರ್ತಾಯಿತ್ತು. ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಇದರ ಮೊದಲ ಪ್ರಾಬ್ಲಮ್ ಬೇಕಿದ್ರೆ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಎ ಸ್ಟಾರ್ಟೆಡ್ ಎ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ 10,000. ಆಫ್ಟರ್ 6 months ಬಿ ಜಾಯಿನ್ಸ್. ಎಂಡ್ ಆಫ್ 3 years ದೇ ಅರ್ನ್ 49,000. ಇದು ಡೈರೆಕ್ಟ್ ಇಷ್ಟೇ. ಎಸ್ ಇನ್ವೆಸ್ಟ್ಮೆಂಟು 10,000 ಇಂಟು 36, 16,000 ಇಂಟು 30. ಇದು ರೇಷಿಯೋ ಕಂಡುಹಿಡಿದಿದ್ದೀವಿ ಮೊದಲನೇ ಪ್ರಾಬ್ಲಮಲ್ಲಿ. ಎರಡನೇದರಲ್ಲಿ ಎ ಆ್ಯಡ್ಸ್ ರುಪೀಸ್ 2,000 ಅದೊಂದು ಎಕ್ಸ್ಟ್ರಾ ಇದೆ. ಹಾಗಾಗಿ ಇಲ್ಲಿ 10,000 ಇಂಟು 6 months ಪ್ಲಸ್ 12,000 ಇಂಟು 30 months ಒಂದು ಆ್ಯಡ್ ಆಗಿದೆ ಅಷ್ಟೇ. ಈ ಥರ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು. ನಿಮಗೆ ಇನ್ನೂ ಏನಾರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಮೆಸೇಜ್ ಮಾಡಿ. ಇನ್ನೂ ಬೇರೆ ತರಹ ಕ್ವಶನ್ಗಳು ಕೇಳಿರ್ತಾರೆ, ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ. ಧನ್ಯವಾದಗಳು.